ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬನ್ನಿ ಸಿಂಪಲಾಗಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋ ವಿಡಿಯೋ ಹಾಕ್ತಾಯಿದ್ದೀನಿ. ಆದರೆ ಇದ್ರ ರಿಸಲ್ಟ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಿಜ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಅಯ್ಯೋ ಬೇಜಾರಾಗೋಯ್ತು ಸುಮ್ಮನೆ. ನಿಮಗೆ ನೋಡಿರಂತೆ ಬನ್ನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಏನಂದರೆ ನೀವೊಂದು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನಮಗೆ ಏನು ವಿಡಿಯೋ ಹೇಗೆ ಏನು ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಈ ವಿಡಿಯೋದು ರಿಸಲ್ಟ್ ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಾಯಿತು ಎತ್ತ ಅಂತ ಅಂದ್ಬಿಟ್ಟು. ಮನೇಲೆ ಸಿಂಪಲ್ಲಾಗಿರೋದು ಹೇರ್ ಪ್ಯಾಕು. ಎಲ್ಲರೂ ಹೇಳ್ತಾಯಿದ್ರು ಇದು ಸಿಂಪಲ್ಲಾಗಿರೋ ಹೇರ್ ಪ್ಯಾಕ್ ಅಂತ ಎಲ್ಲ ವಿಡಿಯೋಗಳಲ್ಲೂ ಬರ್ತಾ ಇತ್ತಲ್ವ. ಹಾಗಾಗಿ ನಾನು ನೋಡೋಣ ಅಂತ ಟ್ರೈ ಮಾಡಿದೆ ಹೇಗಿದೆ ಏನು ಅಂತ. ನನ್ನ ಮಗಳು ಆಚೆ ಕರೀತಿದ್ಲು, ಏನಮ್ಮ ಅಂತ ಕೇಳ್ತಾ ಇದ್ದೆ. ಹಾಗಾಗಿ ಆ ಥರ ರಿಯಾಕ್ಷನು. ಬನ್ನಿ ಇದು ಸಿಂಪಲ್ ಹೇರ್ ಪ್ಯಾಕಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ನಾನು ರಿಸಲ್ಟ್ ಏನೇನೋ ಬರುತ್ತೆ, ಹೆಂಗೆಂಗೋ ಬರುತ್ತೆ ಅಂತ ಅಂದ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಂಡೇ ಬಿಡೋಣ ಅಂತ ಅಂತಿದ್ದೆ. ಯಾಕೆ ಅಂದರೆ ಮೇನ್ ಕಾರಣ ಅಂದರೆ ನನಗೆ ಆಚೆಯಿಂದ ಹೇರ್ ಪ್ಯಾಕ್ ತರೋದು ಅಷ್ಟು ಇಷ್ಟ ಆಗೋಲ್ಲ. ಹಂಗಾಗಿ ನಾನು ಮನೇಲೇ ಹೇರ್ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದು. ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಇಲ್ಲಿ ಬ್ಲ್ಯಾಕ್ ಜೀರಿಗೆ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಜೀರಿಗೆ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಅದು ಎರಡೂ ಮಿಕ್ಸಿ ಜಾರಲ್ಲಿ ಒಂದು ಪೂರ್ತಿ ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್. ನುಣ್ಣಗೆ ರುಬ್ಬಿದ್ಮೇಲೆ ಹಂಚು ಮೇಲೆ ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಅರಶಿನ ಪುಡಿ ಹಾಕ್ಕೊಂಡು ಚೆಂದಾಗಿ ಕಪ್ಪಗಾಗೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್. ಫುಲ್ಲು ಕಪ್ಪಗಾಗಬೇಕು. ನಾನು ಇದೇ ಜಾರಲ್ಲಿ ಬೀಟ್ರೋಟ್ನ ಕೂಡ ಹಾಕೋತಾಯಿದ್ದೀನಿ. ಅದು ರಿಸಲ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಬನ್ನಿ ನೋಡಿರಂತೆ. ಇದು ನೋಡಿ, ಇವಾಗ ನಾನು ಬೀಟ್ರೋಟ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಹುರ್ಕೊತಾ ಇದ್ದೀನಿ. ಇದು ಫುಲ್ಲು ಬ್ಲ್ಯಾಕ್ ಬರಬೇಕು ಫ್ರೆಂಡ್ಸ್. ಫುಲ್ಲು ಕಲರ್ಫುಲ್ ಶೇಡ್ ಆಗುತ್ತೆ. ಅದು ಏನೂ ಆಗಲ್ಲ, ಥರ ಸೀದೋದಂಗೆಲ್ಲ ಆಗುತ್ತೆ. ಓಕೆ, ಆ ಥರ ಎಲ್ಲ ಆದರೂ ಏನೂ ಸಮಸ್ಯೆ ಇಲ್ಲ. ಫುಲ್ಲು ಕಲರ್ ಶೇಡ್ ಆಗಬೇಕು, ಆವಾಗ ಇದ್ರ ರಿಸಲ್ಟು ಅಂತ ಹೇಳ್ತಾರೆ. ನಾನಿದು ಬೀಟ್ರೋಟು ರುಬ್ಬೋಕ್ಕೆ ಒಂದು ದಾಸವಾಳ ಹೂವು ಇದ್ರೂ ಆಗುತ್ತೆ. ಓಕೆ, ನಮ್ಮ ಮನೇಲಿ ಹೂವು ಇರಲಿಲ್ಲ, ಹಂಗಾಗಿ ನಾನು ಒಂದು ದಾಸವಾಳದ ಎಲೆ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಟೀ ಡಿಕಾಕ್ಷನ್ನು ಕೂಡ ತೊಗೊಂಡಿದ್ದೀನಿ. ಟೀ ಡಿಕಾಕ್ಷನ್ ರುಬ್ಕೊಂಡು ಟೀ ಡಿಕಾಕ್ಷನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ನಾನು ರುಬ್ಬಿರೋದು ಮತ್ತು ಈ ಪೌಡ್ರು, ಟೀ ಡಿಕಾಕ್ಷನು ಎಲ್ಲ ತೊಗೊಂಡು ಇವಾಗ ಒಂದು ಇದನ್ನು ಏರ್ ಪ್ಯಾಕ್ನ ರೆಡಿ ಮಾಡ್ಕೊಂಡು ಫಸ್ಟ್ ಅಲೋವೆರಾ ಜೆಲ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಬೇಕು. ಇವಾಗ ನಾನು ಅದ್ರ ಜೊತೆಗೆ ಅಲೋವೆರಾ ಜೆಲ್ನ ಹಾಕ್ಕೊಬೇಕು ಫ್ರೆಂಡ್ಸ್. ಅಲೋವೆರಾ ಜೆಲ್ನ ಹಾಕ್ಕೋಬೇಕು. ಇದಕ್ಕೆ ನಾನು ಎನ್ನ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ. ಅಲೋವೆರಾ ಜೆಲ್ಲು 1 ಸ್ಪೂನ್ ತೊಗೊಂಡಿದ್ದೀನಿ. ಬೀಟ್ರೋಟು ಮತ್ತು ಇದು ದಾಸವಾಳದ ಎಲೆ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅಲೋವೆರಾ ಜೆಲ್ಲು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಇದ್ರ ಜೊತೆಗೆ ನಾನು ಏನೇನು ಪೌಡ್ರ್ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೆ ಅಷ್ಟು ಪೌಡ್ರೂ ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಲೋವೆರಾ ಜೆಲ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಪೌಡ್ರ್ ಒಂದು ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆ ಪೌಡ್ರೂ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ ಎನ್ನ ಪೌಡ್ರು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎನ್ನ ಪೌಡ್ರ್ ಹಾಕ್ಕೊಂಡು ಟೀ ಡಿಕಾಕ್ಷನ್ನ ಹಾಕ್ಕೊಬೇಕು. ಟೀ ಡಿಕಾಕ್ಷನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ ನೋಡಿ ಹಾಕ್ಕೊಬೇಕು. ನೀವೆಷ್ಟು ನಿಮ್ಮ ಹೇರ್ ಯಾವ ಥರ ಇದೆ, ದಪ್ಪ ಇದೆಯಾ ಅಥವಾ ಉದ್ದ ಇದೆಯಾ, ಅದರ ಮೇಲೆ ನೀವು ಅಳತೆ ಮಾಡಿ ಹಾಕ್ಕೊಬೇಕು. ಆದರೆ ನಿಜವಾಗ್ಲೂ ಟೈಮ್ ಕೂಡ ವೇಸ್ಟು ಫ್ರೆಂಡ್ಸ್. ಇದನ್ನು ಯೂಸು ಮಾಡೋದು ವೇಸ್ಟು, ಮತ್ತು ಇದೆಲ್ಲ ಮಾಡೋದಕ್ಕೂ ವೇಸ್ಟು. ಹೋಗೋಕ್ಕೆ ಹೋಗಬೇಡಿ. ನನ್ನ ಅನುಭವ ನಾನು ಹೇಳಿದ್ದೀನಿ. ನಿಮ್ಗೆ ಯಾರಿಗಾದರೂ ರಿಸಲ್ಟ್ ಬಂದಿದ್ದರೆ ಓಕೆ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಜ ಇಲ್ಲ ಅಂದರೆ ನಾನೇನಾದರೂ ತಪ್ಪು ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ನನಗಂತೂ ಸ್ವಲ್ಪನೂ ಯೂಸ್ ಆಗಿಲ್ಲ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿಬಿಟ್ಟು 4 ಅವರ್ ಎತ್ತಿಕ್ಬೇಕು. ನೋಡಿ, 4 ಅವರ್ ಇಟ್ಮೇಲೆ ಈ ಥರ ಆಗುತ್ತೆ. ನೋಡಿ, ಹೇರ್ ಪ್ಯಾಕ್ ಹಾಕ್ಕೊಂಡೆ ನಾನು. ಹೇರ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ಕಲರ್ ಕೂಡ ಈ ಥರ ಬಂತು ಫ್ರೆಂಡ್ಸ್. ತುಂಬ ಚೆನ್ನಾಗಿರೋ ಥರ ಕಲರ್ ಕೂಡ ಬಂತು. ಓಕೆ, ಪರವಾಗಿಲ್ಲ ಅಂತ ಅಂದ್ಕೊಂಡೆ ನಾನು. ಕಲರ್ ಬರ್ಬೋದೇನೋ ಅಂತ ಅಂದ್ಕೊಂಡೆ, ಆದರೆ ಕೂದಲು ಶೈನಿಂಗ್ ಬಂತು. ಫ್ರೆಶ್ ಅಪ್ ಆಗಿ ಬಂದ ಮೇಲೆ ತೋರಿಸ್ತೀನಿ ಬನ್ನಿ ನಿಮಗೆ. ಕೂದಲು ಫುಲ್ ಶೈನಿಂಗ್ ಬಂತು. ಆದರೆ ನನಗೆ ಬೇಬಿ ಹೇರ್ಸು ತುಂಬ ವೈಟ್ ಹೇರ್ ಬರ್ತಾ ಇರೋದು, ಬೇಬಿ ಹೇರ್ಸು. ಹಂಗಾಗಿ ನಾನು ಹಚ್ಚಿದ್ದು. ಅದು ಏನೇನೂ ಉಪಯೋಗ ಇಲ್ಲ ಫ್ರೆಂಡ್ಸ್, ಹಂಗೆ ಇದೆ. ಒಂದು ಚೂರು ಕೂಡ ಸ್ವಲ್ಪ ಬೇಬಿ ಹೇರೆಲ್ಲ ಹಾಗೇ ಇದೆ. ಆದರೆ ಶೈನಿಂಗ್, ಕೂದಲು ಶೈನಿಂಗ್ ಇದೆ ಹೊರತು
ಇನ್ನೇನೂ ಯೂಸ್ ಇಲ್ಲ. ನನಗಂತೂ ಸ್ಪೆಷಲಾಗಿ ಇಷ್ಟ ಆಗಲಿಲ್ಲ. ನಿಮಗಿಷ್ಟ ಆದರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಸಾಗ್ತಿರೋದಕ್ಕೆ ಇಂಡಿಕಾಯಿ ಈಸಿ ತಂದು ಯೂಸ್ ಮಾಡಿಕೊಂಡೆ ಫ್ರೆಂಡ್ಸ್.